ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷಾ ವ್ಲಾಗ್ಸ್. ಇವತ್ತು ನಾನು ಸಬ್ಬಕ್ಕಿಯಿಂದ ಹಪ್ಪಳ ಮಾಡಿದ್ದೆ. ಸಾಬುದಾನಿ ಹಪ್ಪಳ ಅಂತಾರಲ್ಲ ಆ ಸೇಮ್. ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡಿಕೊಂಡೆ. ಉಗಾದ ಹಪ್ಪಳ ಅಂತೀವಲ್ಲ ಆ ಟೈಪ. ನಾನು ಒಂದು 2 ತಾಸು ಸಬ್ಬಕ್ಕಿನ ನೆನೆ ಇಟ್ಟಿದ್ದೆ. ಅಂದರೆ ಸಾಬುದಾನಿನೇ ಅಂತೀನಿ, ಅಂದರೆ ಈಸಿ ಆಗ್ತೈತೆ ನಮ್ಮ ಭಾಷೆ ಒಳಗೆ. ಸಾಬುದಾನಿ ನೆನೆ ಇಟ್ಟಿದ್ದೆ. ಅದಕ್ಕೆ ಒಂದು ಚಿಟಿಗೆಯಷ್ಟು ಕಾಳು ಮೆಣಸು, ಜೀರಿಗೆ ಪೌಡರು ಮತ್ತು ಉಪ್ಪು ಇವನ್ನೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ನೀರು ಆ್ಯಡ್ ಮಾಡಬಾರ್ದು. ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಆ್ಯಡ್ ಮಾಡ್ಕೋಬೇಕು. 1 ಸ್ಪೂನಷ್ಟು ಎಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಇವಾಗ ಎಲ್ಲ ಮಿಕ್ಸಪ್ ಆಗಿದೆ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಚೆನ್ನಾಗಿ ಹಚ್ಚಿರಿ ಎಣ್ಣೆ. ಆನಂತರ ನಾವೇನು ಸಾಬುದಾನಿ ಕಲಸಿಟ್ಟಿವಲ್ಲ ಅದನ್ನ ಚೆನ್ನಾಗಿ ಉಂಡೆ ಟೈಪ್ ಮಾಡಿಕೊಂಡು, ನಿಮ್ಮ ಅನುಕೂಲ ಹೆಂಗೆ ಉಂಡೆ ಟೈಪ್ ಮಾಡ್ಕೋತಿರೋ ಏನು ಡೈರೆಕ್ಟ್ ಹಿಂಗೆ ಇದು ಮಾಡ್ತಿರೋ, ಒಂದು ಈಕ್ವಲ್ ಸೈಜಲ್ಲಿ ಹಾಕ್ಬೇಕು. ಹಿಂಗೆ ಒತ್ತಿ ನಾ ವಿಡಿಯೋನಾಗ ತೋರ್ಸಾತೀನಿ ನೋಡ್ರಿ, ಆ ಟೈಪ ಎಲ್ಲ ಸಮ ಪ್ರಮಾಣದಲ್ಲಿ ಬರಬೇಕು. ಒಂದು ಕಡೆ ಭಾಳ ದಪ್ಪ, ಒಂದು ಕಡೆ ತೆಳ್ಳಗೆ ಹಂಗೆ ಬರಬಾರ್ದು. ಸ್ವಲ್ಪ ನಿಮಗೆ ಕೈಗೆ ಅಂಟಾಕತ್ತಂದ್ರೆ ನೀರೊಳಗೆ ಒಂದು ಪ್ಲೇಟ್ನಾಗ ನೀರು ಹಾಕಿ ಎದ್ದು ಮತ್ತು ಹೊಳ್ಳೆ ಹಪ್ಪಳ ಶೇಪ್ ತಗೋರಿ. ಭಾಳ ಚಲೋ ಆಗ್ತಾವ್ರಿ. ಸ್ವಲ್ಪ ಸೋಡಾ ಪುಡಿ ಹಾಕಿದರೆ ಸ್ವಲ್ಪ ಉಬ್ತಾವು, ಎಣ್ಣೆ ಹಿಡಿಯಂಗಿಲ್ಲ ಕರಿ ಮುಂದಾಗ. ಇದು ನಾವೇನು ಹಾಕ್ತೀವಲ್ಲ ಉಗಾದ ಹಪ್ಪಳ, ಒಂದು 10 ಮಿನಿಟ್ಸ್ ಉಗಾಕ ಬೇಯಿಸ್ಕೋಬೇಕು. 10 ಮಿನಿಟ್ಸ್ ಭಾಳ ಆಯ್ತಂದ್ರೆ 7 ಮಿನಿಟ್ಸ್ ಮಿನಿಮಮ್ ಬೇಯಿಸ್ಕೋಬೇಕು. ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಒಂದು 7 ಮಿನಿಟ್ಸ್ ಕುಕ್ಕರಲ್ಲಿಟ್ಟು ಬೇಯಿಸ್ಕೋಬೇಕು. ಆನಂತರ ಬಿಸಿಲಲ್ಲಿ ಒಂದು ಪೇಪರಲ್ಲಿ 2 ಡೇಸ್ ಒಣಗಿಸ್ಕೋಬೇಕು. ಇವಾಗ ಇಡ್ಲಿ ಪಾತ್ರೆ ಒಳಗೆ ಇಡಾಕತ್ತೀನಿ. ಒಂದು 5 ನಿಮಿಷ ಬಿಟ್ಟು ಅಥವಾ 7 ನಿಮಿಷ ಬಿಟ್ಟು ನೋಡೋಣ. ಇವಾಗ 7 ನಿಮಿಷ ಆಗಿದೆ. ಈ ಟೈಪ್ ಬಂದೈತೆ ನೋಡ್ರಿ. ಇದನ್ನ ಒಂದು ಪೇಪರಲ್ಲಿ ಹಾಕಿದ್ದೀನಿ. ಬಿಸಿಲಲ್ಲಿ 2 ಡೇಸ್ ಒಣಗಿಸ್ಬೇಕು. ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.